ಕರ್ಮ ಎಂದರೇನು? ಕರ್ಮ ಏನು ಮಾಡುತ್ತದೆ? ಕರ್ಮ ಏನನ್ನ ಹೇಳುತ್ತದೆ? ಎಲ್ಲದಕ್ಕೂ ಇಲ್ಲಿದೆ ಉತ್ತರ. ಹಾಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿರುವಂತಹ ಮಾಹಿತಿಯನ್ನು ನಮ್ಮ ಚಾನಲ್ನಲ್ಲಿ ನಿಮಗೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡುತ್ತೇವೆ. ಹಾಗಾದರೆ ಮತ್ತೆ ಆಗ್ತಡ ಬನ್ನಿ ವಿಚಾರವನ್ನು ಶುರು ಮಾಡೋಣ. ಕರ್ಮ ಎಂದರೆ ಪ್ರತಿನಿತ್ಯ ನಾವು ಮಾಡುವ ಯೋಚನೆಗಳೇ ನಮ್ಮ ಕರ್ಮ. ಪ್ರತಿದಿನಾಲೂ ಕೂಡ ನಾವು ನೂರಾರು ವಿಷಯಗಳ ಬಗ್ಗೆ ಯೋಚನೆಯನ್ನು ಮಾಡುತ್ತೇವೆ. ನಮ್ಮ ಮನಸ್ಸು ಮಾಡುವಂತಹ ಯೋಚನೆಗಳ ಮೇಲೆ ನಾವು ಹಿಡಿತವನ್ನು ಇಟ್ಟುಕೊಂಡಿದ್ದೇ ಆಯಿತು ಅಂದಾದರೆ ಒಳ್ಳೆಯ ದಾರಿಯನ್ನು ಅದು ನಮಗೆ ತೋರಿಸುತ್ತದೆ. ಹೊರ ಪ್ರಪಂಚದಲ್ಲಿ ನಾವು ಒಳ್ಳೆಯವರು ಎಂದು ಬೇರೆಯವರ ಮುಂದೆ ಎಷ್ಟೇ ರೀತಿಯಲ್ಲಿ ತೋರಿಸಿಕೊಂಡರೂ ಕೂಡ ನಾವು ನಮ್ಮ ಮನಸ್ಸಿನ ಒಳಗೆ ನಡೆಯುವಂತಹ ಯೋಚನೆಗಳು ನಮ್ಮ ಕರ್ಮದ ರೂಪದಲ್ಲಿ ನಮ್ಮನ್ನು ಎಂದಿಗೂ ಕೂಡ ಸುಮ್ಮನೆ ಬಿಡುವುದಿಲ್ಲ. ಈ ಜೀವನದಲ್ಲಿ ನಾವು ಅನುಭವಿಸುವಂತಹ ಸಂತೋಷಗಳು ಮತ್ತು ದುಃಖಗಳು ಎರಡೂ ನಮ್ಮ ಜೀವಕ್ಕೆ ಬರುವುದು ನಾವು ಜೀವನದಲ್ಲಿ ಕೈಗೊಳ್ಳುವಂತಹ ಕೆಲಸಗಳಿಂದ. ನಮ್ಮಲ್ಲಿರುವಂತಹ ಸಂತೋಷ ಅಭಿವ್ಯಕ್ತಿ ಆಗಿದ್ದರೆ ಯಾವ ವ್ಯಕ್ತಿಯೊಡನೆಯೂ ಕೂಡ ನೀವು ಜಗಳವನ್ನು ಆಡುವುದಿಲ್ಲ. ಜೀವನದಲ್ಲಿ ನಡೆಯುವಂತಹ ಘಟನೆಗಳನ್ನು ಎದುರಿಸಲು ನೀವು ಅದಕ್ಕೆ ಸಿದ್ಧವಿಲ್ಲದೆ ಹೋದರೆ ಅಂತಹ ಸಂದರ್ಭಕ್ಕೆ ನಿಮ್ಮನ್ನು ನೀವು ಸಿಲುಕಿಸಿಕೊಳ್ಳುವಂತಹ ಕೆಲಸವನ್ನು ಎಂದಿಗೂ ಕೂಡ ಮಾಡಬೇಡಿ. ಕೆಲವು ಸಂದರ್ಭಗಳಲ್ಲಿ ನೀವು ಯಾವುದೇ ರೀತಿಯ ತಪ್ಪುಗಳನ್ನು ಮಾಡದೇ ಇದ್ದರೂ ಕೂಡ ನಿಮ್ಮನ್ನು ಬೈಯುವರು, ಜೊತೆಗೆ ನಿಂದಿಸುವರೂ ಕೂಡ ಇರುತ್ತಾರೆ. ಅವರ ಮೇಲೆ ನೀವು ಪ್ರತೀಕಾರ ತೀರಿಸಿಕೊಳ್ಳಬೇಡಿ. ಅಂತಹ ವ್ಯಕ್ತಿಗಳಿಗೆ ಶಿಕ್ಷೆಯನ್ನು ನೀಡುವುದಕ್ಕೆ ಸಾಕ್ಷಾತ್ ಆ ಪರಮಾತ್ಮನು ಮೇಲಿದ್ದಾನೆ. ನೀವು ನಿಮ್ಮ ಕೆಲಸಗಳಲ್ಲಿ ನಿರತರಾಗಿರಿ ಅಷ್ಟೇ. ಕೆಲವು ವಸ್ತುಗಳನ್ನು ಅಥವಾ ವಿಚಾರಗಳನ್ನು ಪಡೆಯಲು ಪ್ರಸ್ತುತ ದಿನಗಳಲ್ಲಿ ನೀನು ಬಹಳ ಕಷ್ಟಪಡುತ್ತಿರಬಹುದು. ಆದರೆ ಮುಂದೊಂದು ದಿನ ಅದು ನಿನಗೆ ಉಚಿತವಾಗಿಯೇ ಸಿಗುತ್ತದೆ. ಕರ್ಮದ ಸಿದ್ಧಾಂತವೇ ಇದು. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಕೂಡ ಕರ್ಮ ಬಾರದೇ ಇರದು. ನಮ್ಮ ಜೀವನಕ್ಕೆ ಕೆಟ್ಟದ್ದು ಮಾಡದೇ ಇರುವುದು ಬೇರೆ ವ್ಯಕ್ತಿಗಳ ಕರ್ಮ ಆಗಿರುತ್ತದೆ. ಅದೇ ರೀತಿಯಾಗಿ ಮತ್ತೊಬ್ಬ ವ್ಯಕ್ತಿಗೆ ಕೆಟ್ಟದ್ದನ್ನು ಬಯಸದೇ ಇರುವುದು ಅದು ನಮ್ಮ ಕರ್ಮವಾಗಿರುತ್ತದೆ. ನಮ್ಮಲ್ಲಿ ಇರುವಂತಹ ಅಜ್ಞಾನದಿಂದಾಗಿ ನಮ್ಮಲ್ಲಿ ಅಹಂಕಾರ ಶುರುವಾಗುತ್ತದೆ. ನಮ್ಮಲ್ಲಿರುವಂತಹ ಅಹಂಕಾರವನ್ನು ಒಂದು ವಿಷಕ್ಕೆ ಸಮ ಎಂದು ಹೋಲಿಕೆ ಮಾಡಬಹುದು. ಅದೇ ರೀತಿಯಾಗಿ ನಮ್ಮಲ್ಲಿರುವಂತಹ ಜ್ಞಾನದಿಂದ ನಮ್ಮಲ್ಲಿ ವಿನಯತೆ ಬಂದರೆ ಅದನ್ನು ಅಮೃತಕ್ಕೆ ಸಮ ಎಂದು ಹೋಲಿಕೆ ಮಾಡಬಹುದು. ಜೀವನದಲ್ಲಿ ವ್ಯಕ್ತಿ ಮಾಡಿದ ಕೆಟ್ಟ ಕಾರ್ಯಗಳಿಗೆ ಕರ್ಮ ನಮಗೆ ಕೊಡುವ ಪೆಟ್ಟು ಭಯವನ್ನು ಹುಟ್ಟಿಸುತ್ತದೆ. ನಾವು ಸಂಪಾದನೆ ಮಾಡಿರುವಂತಹ ಪುಣ್ಯ ಕೊನೆಗೊಳ್ಳುವುದು ಯಾವಾಗ ಎಂದು ಕೂಡ ನಮ್ಮ ಗಮನಕ್ಕೆ ಬರುವುದೇ ಇಲ್ಲ. ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಈ ವಿಡಿಯೋಗೆ ಖಂಡಿತವಾಗಿಯೂ ನಿಮ್ಮ ಒಂದು ಲೈಕ್ ಇರುತ್ತೆ ಅಂತೇಳಿ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.